ಮತ್ತು ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಆರ್ ನಗರ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಈಗ ಮುನಿರತ್ನ ಅಡ್ಮಿಟ್ ಆಗಿದ್ದಾರೆ. ಸ್ಪೆಷಲ್ ವಾರ್ಡ್ನಲ್ಲಿ ಈಗ ಮುನಿರತ್ನ ಮೇಲೆ 2 ಗಂಟೆ ವೈದ್ಯರು ನಿಗಾ ಇಟ್ಟಿದ್ದಾರೆ. ಆರ್ ನಗರ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದ ಪ್ರಕರಣ. ಅವರು ಹೇಳುವಂಥದ್ದು, ಮೊಟ್ಟೆಯಲ್ಲಿ ಆಸಿಡ್ ಅನ್ನು ಹಾಕಿ ನನ್ನ ಮೇಲೆ ಎಸೆದಿದ್ದಾರೆ, ಹಾಗಾಗಿ ಉರಿ ಇದೆ, ನನಗೆ ಉರಿತ ಬರ್ತಾ ಇದೆ ಅಂತ ಅವ್ರು ಹೇಳ್ಕೊಳ್ತಾ ಇರೋದು. ಸೊ ಹಾಗಾಗಿ ಈಗ 2 ಗಂಟೆ ವೈದ್ಯರು ನಿಗಾದಲ್ಲಿಟ್ಟಿದ್ದಾರೆ ಸ್ಪೆಷಲ್ ವಾರ್ಡ್ನಲ್ಲಿ. ದೃಶ್ಯವನ್ನು ನೋಡ್ತಾ ಇದ್ದೀರಾ. ಸೊ ಮೊಟ್ಟೆಯಲ್ಲಿ ಆಸಿಡ್ ಅನ್ನು ಹಾಕಿ ಎಸೆದಿದ್ದಾರೆ ನನ್ನ ಮೇಲೆ ಅನ್ನುವಂಥದ್ದು ಅವರ ಆರೋಪ. ಈಗ ಸದ್ಯಕ್ಕೆ ಇದು ರಾಜಕೀಯವಾಗಿ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಅವರು ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ, ದುರುದ್ದೇಶದಿಂದನೇ ನನ್ನ ಮೇಲೆ ಈ ರೀತಿಯಾಗಿ ದಾಳಿಯನ್ನು ಮಾಡಿದ್ದಾರೆ. 1 ವಾರದಿಂದಲೂ ಕೂಡ ಈ ರೀತಿಯಾಗಿ ನನಗೆ ಹೇಳ್ತಾ ಇದ್ರು, ನಿಮ್ಮ ಮೇಲೆ ಬಿಡಲ್ಲ ನಿಮ್ಮನ್ನು ಅಂತ ಹೇಳಿ, ನೀವು ರಾಜೀನಾಮೆಯನ್ನಾದರೂ ಕೊಡಬೇಕು, ಇಲ್ಲದೇ ಇದ್ದರೆ ನಿಮ್ಮನ್ನು ಮುಗಿಸಿ ಆದ್ರೂ ನಾವು ಕುಸುಮಾ ಅವರನ್ನು ಎಲೆಕ್ಷನಲ್ಲಿ ಗೆಲ್ಲಿಸಬೇಕು ಅನ್ನುವಂಥದ್ದು ಇದೆ ಅಂತೇಳಿ ಅವ್ರಿಗೆ 1 ವಾರದಿಂದ ಬರ್ತಾ ಇತ್ತಂತೆ. ನನ್ನ ಸಹೋದ್ಯೋಗಿ ಈಗ ಅರುಣಾ ಶಿರ್ಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣಾ, ಏನಿದೆ ಈಗ ಸದ್ಯಕ್ಕೆ ಅಪ್ಡೇಟ್ಸ್? ವೈದ್ಯರು ಏನು ಹೇಳ್ತಾ ಇದ್ದಾರೆ? ಎಸ್ ಅರುಣ್, ಆರ್ ನಗರದ ಶಾಸಕ ಮುನಿರತ್ನ ಅವರ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ ನಗರದ ಶಾಸಕ ಮುನಿರತ್ನ ಅವರು ಕೆಸಿ ಜನರಲ್ಗೆ ಪ್ರಾಥಮಿಕ ಚಿಕಿತ್ಸೆಗಾಗಿ ಬಂದಿದ್ದರು. ಈ ವೇಳೆ ಅವರಿಗೆ ಡ್ರೆಸ್ಸಿಂಗ್ ಮಾಡುವಂತಹ ಒಂದು ಕೆಲಸ ಕೂಡ ಆಯಿತು. ನಂತರ ವೈದ್ಯರ ಸಲಹೆ ಮೇಲೆಗೆ ಅವರನ್ನು 2 ತಾಸುಗಳ ಕಾಲ ಅಬ್ಸರ್ವೇಷನ್ಗೆ ಕೂಡ ಇಡಲಾಗಿದೆ. ಪ್ರಮುಖವಾಗಿ ತುರ್ತು ಚಿಕಿತ್ಸಾ ಘಟಕದಿಂದ ಇಲ್ಲಿರ್ತಕ್ಕಂಥ ಸ್ಪೆಷಲ್ ವಾರ್ಡ್ಗೆ, ಅಂದರೆ VIP ವಾರ್ಡ್ಗೆ ಅವರನ್ನು ಶಿಫ್ಟನ್ನು ಮಾಡಲಾಗಿದ್ದು 2 ಗಂಟೆಗಳ ಕಾಲ ವೈದ್ಯರು ಕೂಡ ಅವರನ್ನು ತೀವ್ರವಾಗಿ ನಿಗಾ ಘಟಕದಲ್ಲಿಟ್ಟು ಅವರನ್ನು ಅಬ್ಸರ್ವೇಷನ್ ಅನ್ನು ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನಂತರದಲ್ಲಿ ಅವರ ಒಂದು ಈಗಾಗಲೇ ಮುನಿರತ್ನ ಅವರು ಕೂಡ ತಲೆ ಸುತ್ತಾ ಇದೆ ಎನ್ನುವಂತಹ ಒಂದು ಅವರ ಬಾಡಿ ಲ್ಯಾಂಗ್ವೇಜನ್ನು ಆ್ಯಕ್ಷನನ್ನು ಮಾಡಿ ಕೂಡ ತೋರಿಸಿದ್ರು. ಜೊತೆಗೆ ಆಯಾಸಗೊಂಡಿದ್ರು. ಹೀಗಾಗಿ ಅವರನ್ನು ವೈದ್ಯರು ಕೂಡ ತೀವ್ರ ನಿಗಾ ಘಟಕದಲ್ಲಿ ಇಡುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ನಂತರದಲ್ಲಿ 2 ಗಂಟೆಯ ನಂತರದಲ್ಲಿ ಅವರ ಒಂದು ಅಂದರೆ ಆರೋಗ್ಯದಲ್ಲಿ ಅವರು ಏನಾದರೂ ಗೆಲುವಾಗಿರ್ತಕ್ಕಂಥ ಒಂದು ಪಕ್ಷದಲ್ಲಿ ಅವರನ್ನು ಡಿಸ್ಚಾರ್ಜನ್ನಾದರೂ ಮಾಡಬಹುದು ಅಥವಾ ಅಡ್ಮಿಟನ್ನು ಮುಂದುವರಿಸುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಈಗಾಗಲೇ ನೋಡಬಹುದಾಗಿದೆ, ಆಸ್ಪತ್ರೆಯ ಮುಂಭಾಗದಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಮುನಿರತ್ನ ಬೆಂಬಲಿಗರು ಕೂಡ ಬಂದಿರತಕ್ಕಂತಹ ಒಂದು ದೃಶ್ಯಗಳು ಕೂಡ ಕಾಣ್ತಾ ಇದ್ದಾವೆ. ಜೊತೆಗೆ ಇವರಲ್ಲಿಯೂ ಕೂಡ ಸಾಕಷ್ಟು ಒಂದು ಆತಂಕ ಕೂಡ ಮನೆ ಮಾಡಿದೆ. ಹೀಗಾಗಿ ಮುನಿರತ್ನ ಅವರಿಗೆ ಯಾವುದೇ ರೀತಿಯಿಂದಲೂ ಕೂಡ ಅಪಾಯ ಆಗಬಾರ್ದು, ಅವರು ಆಸ್ಪತ್ರೆಯಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಲಿ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಅರುಣ್, ಓಕೆ, ಈ ನಿಟ್ಟಿನಲ್ಲಿ ಏನಾದರೂ ಪ್ರಕರಣ ದಾಖಲಾಗಿದೆಯಾ ಅರುಣಾ? ಜೊತೆಗೆ ಅವ್ರೇನು ಹೇಳ್ತಾ ಇದ್ದಾರೆ, ಮೊಟ್ಟೆಯಲ್ಲಿ ಆಸಿಡ್ ಅನ್ನು ಹಾಕಿ ನನ್ನ ತಲೆಗೆ ಹೊಡೆದಿದ್ದಾರೆ ಅಂತೇಳಿ. ಆ ನಿಟ್ಟಿನಲ್ಲಿ ಪೊಲೀಸರು ಏನಾದರೂ ಅದನ್ನು FSLಗೆ ಕಳುಹಿಸುವಂಥ ನಿಟ್ಟಿನಲ್ಲಿ ಏನಾದರೂ ಚಿಂತನೆಯನ್ನು ನಡೆಸಿದ್ದಾರಾ? ಎಸ್ ಅರುಣ್, ಈಗಾಗಲೇ ಕೆಸಿ ಜನರಲ್ ಮುಂಭಾಗದಲ್ಲಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಪೊಲೀಸರು ಬಂದಿರತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಸದ್ಯಕ್ಕೆ ಈಗ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ನಂತರದಲ್ಲಿ ನಂದಿನಿ ಲೇಔಟ್ನಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಹೀಗಾಗಿ ಇನ್ನೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯಿಂದಲೂ ಕೂಡ ಮುನಿರತ್ನ ಬೆಂಬಲಿಗರಿಂದ ಇರ್ಬೋದು ಅಥವಾ ಮುನಿರತ್ನರಿಂದ ಯಾವುದೇ ರೀತಿಯಿಂದಲೂ ಕೂಡ ದೂರು ದಾಖಲಾಗಿಲ್ಲ. ಅರುಣ್, ಓಕೆ, ಈಗ ಇನ್ನೂ ಕೂಡ ಜಮಾವಣೆ ಆಗ್ತಾ ಇದ್ದಾರಾ ಅವರ ಕಾರ್ಯಕರ್ತರೆಲ್ಲ ಅಲ್ಲಿಗೆ ಆಸ್ಪತ್ರೆ ಮುಂಭಾಗದಲ್ಲಿ? ಎಸ್ ಸರ್, ನೋಡಬಹುದಾಗಿದೆ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಆಸ್ಪತ್ರೆಯ ಮುಂಭಾಗದಲ್ಲಿಯೂ ಕೂಡ ಸಾಕಷ್ಟು ಒಂದು ಕಾರ್ಯಕರ್ತರು ಬಂದಿರತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನೇ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಮೇಡಮ್, ಏನು ಹೇಳ್ತೀರಾ? ಈಗ ಏನು ಹೇಳೋದಮ್ಮ, ಹೇಳೋಕ್ಕಾಗದೇ ಇರೋಷ್ಟು ನಡೀತಾ ಇದೆ ಘಟನೆಗಳು. ಸೊ ಎದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಘೋರ ಅಮ್ಮ, ಇದೆಲ್ಲ ಹೇಳೋಕ್ಕಾಗದೇ ಇರೋಷ್ಟು ಘೋರ ಇದೆ. ಮತ್ತೊಬ್ಬನ ಮಾತನಾಡಿಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೇನೆ. ಏನು ಮೇಡಮ್, ನಮಗೂ ತುಂಬ ಬೇಜಾರಾಗ್ತಾ ಇದೆ. ಪ್ರತಿನಿತ್ಯನೂ ಹಿಂಗೆ ಆಗುತ್ತೆ. ತಲೆ ಮೊಟ್ಟೆಯಲ್ಲೆಲ್ಲ ಹೊಡೆದಿದ್ದಾರೆ, ಬ್ಲಡ್ ಬಂದಿದೆ, ತುಂಬ ನಮಗೂ ನೋವಾಗ್ತು. ಈಗ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ನೋಡಬಹುದಾಗಿದೆ, ಆಸ್ಪತ್ರೆಯ ಮುಂಭಾಗದಿಂದ ಹಿಡಿದು ಈ ಒಂದು VIP ವಾರ್ಡ್ವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಕಾರ್ಯಕರ್ತರು ಬಂದಿದ್ದಾರೆ. ಮತ್ತೊಬ್ಬರು ಇದ್ದಾರೆ, ಅವ್ರನ್ನೇ ಮಾತನಾಡ್ತೇನೆ. ಏನು ಹೇಳ್ತೀರಾ ಸರ್? ಬೆಳಗ್ಗೆ ಇವತ್ತು ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆ ಪ್ರಯುಕ್ತ ನಮ್ಮ ಶಾಸಕರಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆಗ ಶಾಸಕರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರೆ ಮಾತಾಡೋದ್ರ ಬಗ್ಗೆ ಏನು ಹೇಳ್ತೀರಾ? ಈ ಘಟನೆಯನ್ನು ನಾವು ಖಂಡಿಸ್ತೀವಿ ಮೇಡಮ್. ಯಾಕೆ ಅಂದರೆ ಇವತ್ತು ಒಬ್ಬ ಶಾಸಕರು ತಮ್ಮ ಕ್ಷೇತ್ರ ವ್ಯಾಪ್ತಿನಲ್ಲಿ ಬಂದರೆ ಈ ರೀತಿ ಒಂದು ಆ್ಯಸಿಡ್ ಮೊಟ್ಟೆಯನ್ನು ಹೊಡಿತಾರೆ ಅಂದರೆ ಮುಂದೆ ನಾಗರಿಕರು ನಾವೆಲ್ಲ ಯಾವ ರೀತಿ ರಸ್ತೆಯಲ್ಲಿ ಓಡಾಡಬೇಕು?
ಇದು ನಮಗೆ ಇವತ್ತು ಭಯ ಆಗ್ತಾ ಇದೆ. ಯಾವ ರೀತಿ ನಾವು ಆಚೆ ಕಾಲು ಇಡ್ಲಿಕ್ಕೆ ಕೂಡ ಭಯ ಆಗ್ತಾ ಇದೆ. ಇದು ನಾವು ಖಂಡಿಸ್ತೀವಿ ಪೂರ್ಣವಾಗಿ. ಅಂದರೆ ಈ ಒಂದು ಪ್ರಕರಣದಲ್ಲಿ ನಮ್ಮ ಏನು ಶಾಸಕರಿದ್ದಾರೆ ಅವ್ರ ಮೇಲೆ ಕುಮ್ಮಕ್ಕಿನಿಂದ, ಅಂದರೆ ಯಾರೋ ಕಾಣದ ಕೈವಾಡದಿಂದ ಈ ರೀತಿಯನ್ನು ಮಾಡಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಇದನ್ನು ನ್ಯಾಯ ದೊರಕೋವರೆಗೂ ಬಿಡೋದಿಲ್ಲ ಮೇಡಮ್. ಅಂದರೆ ಅರುಣ್, ಇಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲದಂತಹ ಒಂದು ಪರಿಸ್ಥಿತಿಯಲ್ಲಿ ಇನ್ನು ಕಾರ್ಯಕರ್ತರಿಗೆ, ಸಾಮಾನ್ಯ ಜನರಿಗೆ ಯಾವ ರೀತಿ ರಕ್ಷಣೆ ಇರುತ್ತೆ ಎನ್ನುವಂತಹ ಮಾತುಗಳನ್ನ ಕೇಳ್ತಾ ಇದ್ದಾರೆ ಅರುಣ್. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.